ನಾನು ಮೊದಲಿಗೆ ಒಂದ್ಸಲ ಅದಾದ್ಮೇಲೆ ನೀವು ಮಾಮೂಲಿ ರಾಗದಲ್ಲಿ ಹೇಳಿದಾಗೆಲ್ಲ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ सीताराम ईश्वर अल्लाह तेरो नाम सबको सन्मति दे भगवान रघुपति राघव राजाराम पतित पावन सीताराम ईश्वर अल्लाह तेरो नाम सबको सन्मति दे भगवान रघुपति राघव राजाराम पतित पावन सीताराम ईश्वर अल्लाह तेरो नाम सबको सन्मति दे भगवान रघुपति राघव राजाराम पतित पावन सीताराम सीताराम ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಇವತ್ತು ಅಕ್ಟೋಬರ್ 2, 2025. ಎಲ್ರಿಗೂ ರಾಜ್ಯದ ದೇಶದ ಎಲ್ಲ ವಾಸಿಗಳಿಗೂ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು. ಹಾಗೇನೆ ಬಹಳ ದೊಡ್ಡ ಗಾಂಧಿವಾದಿಯಾಗಿದ್ದಂತಹ, ದೇಶದ 2ನೇ ಪ್ರಧಾನಿಯಾಗಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತಹ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನ ಕೊಟ್ಟಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯು ಇವತ್ತೇನೆ. ಮತ್ತೆ ಇವತ್ತು ವಿಶೇಷ ಅನ್ನುವ ಹಾಗೆ ನವರಾತ್ರಿಯ ನಂತರ ಬರುವಂತಹ ದಶಮಿ ಏನಿದೆ, ವಿಜಯದಶಮಿ, ಇವತ್ತು ಈ ಬಾರಿಯ ವಿಜಯದಶಮಿ ಮತ್ತು ಗಾಂಧಿ ಜಯಂತಿ ಜೊತೆಯಾಗಿ ಬಂದಿದೆ. ಈ ಸಂದರ್ಭದಲ್ಲಿ ಇಲ್ಲಿ KRS ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆಯಿಂದ ಸುಮಾರು 13 ಜನ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಯಾಕೆ ಅಂತ ನಿಮ್ಗೆಲ್ಲ ಬಹುಶಃ ಗೊತ್ತಾಗಿದೆ. 16 ವರ್ಷಗಳಿಂದ, ಇವತ್ತಲ್ಲ, 16, 20 ಮೊದಲಿಂದಲೂ ಇತ್ತು, ಬ್ರಿಟಿಷರ ಕಾಲದಲ್ಲೂ ಇತ್ತು. ಆದರೆ ಸ್ವತಂತ್ರ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ದಬ್ಬಾಳಿಕೆ ಜನಸಾಮಾನ್ಯರ ಮೇಲೆ ಹೆಚ್ಚಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಕಳೆದ 4-5 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮವರ ಮೇಲೇನೆ ಪೊಲೀಸರು ದಬ್ಬಾಳಿಕೆ ಮಾಡಿದಾಗ ಮತ್ತು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಗಳಾಗಿ ಅದು ನಮಗೆ ಗೊತ್ತಾದಾಗ, ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ಮೊಬೈಲ್ ಫೋನ್ಗಳು ಇರೋದ್ರಿಂದ, ಸ್ಮಾರ್ಟ್ ಫೋನ್ಗಳಿಂದ ಇರೋದ್ರಿಂದ ಅವೆಲ್ಲ ರೆಕಾರ್ಡ್ ಆಗಿ ಜನಸಾಮಾನ್ಯರ ಗಮನಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ನಾವು ಆ ಪೊಲೀಸರ ದೌರ್ಜನ್ಯದ ವಿರುದ್ಧ ಅನೇಕ ಸಂದರ್ಭಗಳಲ್ಲಿ ಧ್ವನಿ ಎತ್ತಿದ್ದೇವೆ. ಸ್ವತಃ ಪೊಲೀಸರಿಂದ ಕಿರುಕುಳಕ್ಕೊಳಗಾಗಿದ್ದೇವೆ. ಪೊಲೀಸರು ನ್ಯಾಯ, ನೀತಿ, ಧರ್ಮ ಎಲ್ಲವನ್ನೂ ಬಿಟ್ಟು ಬ್ರಿಟಿಷರ ಕಾಲಾಳುಗಳ ತರಕ್ಕೆ ಅಸತ್ಯದ ಸುಳ್ಳುಗಳನ್ನ ಹೆಣೆದು KRS ಪಕ್ಷದವರ ಮೇಲೆ ಮಾನ ಮರ್ಯಾದೆ ಇಲ್ಲದೆ ಇವತ್ತು ಗಾಂಧಿ ಜಯಂತಿ ದಿವಸ ನಾವು ಯಾವ ಸತ್ಯ ಮತ್ತು ಅಹಿಂಸೆಯನ್ನ ದೇಶಕ್ಕೆ ಬೋಧಿಸಿ ಒಂದು ದೊಡ್ಡ ಸಮೂಹವನ್ನೇ, ಸೈನ್ಯವನ್ನೇ ಕಟ್ಟಿ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಸ್ವತಃ ಅವರ ಅತ್ಯಂತ ಒಂದು ಮಗನ ಸಮಾನರಾಗಿದ್ದಂತಹ ಮತ್ತು ದೇಶದ ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಅವರಿಂದ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪಿತ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಕರೆದಿದ್ದು ಮಹಾತ್ಮ ಗಾಂಧೀಜಿಯವ್ರನ್ನ. ಸುಭಾಷ್ ಚಂದ್ರ ಬೋಸ್ರಂಥವರಿಂದಲೇ ರಾಷ್ಟ್ರಪಿತ ಅಂತ ಕರೆಸಿಕೊಂಡಂತಹ ಮಹಾತ್ಮ ಗಾಂಧೀಜಿಯ ಆದರ್ಶಗಳು ನಮಗೆ ಏನು ಅವ್ರು ಹೇಳಿದಂತ ಸತ್ಯ ಮತ್ತು ಅಹಿಂಸೆ ಇತ್ತು. ಇವತ್ತು ಅದರ ವಿರುದ್ಧವಾಗಿ ಕರ್ನಾಟಕದ ಪೊಲೀಸರು ನಡ್ಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮವರ ಮೇಲೆ ಹಾಕಿರುವಂತಹ ಸುಳ್ಳು ಕೇಸುಗಳು ಕಳೆದ 4-5 ದಿವಸಗಳಿಂದ ಏನ್ ನಡೆದಿದೆ, ನನ್ನ ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ಮೇಲೆ 2 ಏನು ಸುಳ್ಳು ಮೊಕದ್ದಮೆಗಳು ಹೂಡಲ್ಪಟ್ಟಿವೆ ಕಳೆದ 5 ದಿವಸದಲ್ಲಿ. ಇದೆಲ್ಲ ನೋಡ್ತಿರುವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ? ನಮ್ಮಂಥವರಿಗೇನೆ ಲಕ್ಷಾಂತರ ಜನರ ಬೆಂಬಲ, ಸುಮಾರು 50-60 ಸಾವಿರ ಜನ 100 ರೂಪಾಯಿ ಕೊಟ್ಟು ಸದಸ್ಯತ್ವ ತೆಗೆದುಕೊಂಡಿರೋದು, ಸುಮಾರು 2-3 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನ ಕಳೆದ 2-3 ವರ್ಷಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೊಟ್ಟು ಒಂದು ಸಂಚಲನಾತ್ಮಕವಾದ ಒಂದು ಚಳವಳಿಯನ್ನ ಕಟ್ಟೋದಕ್ಕೆ ಜನ ಬೆಂಬಲಿಸಿರುವಂತಹ ಸಂದರ್ಭದಲ್ಲಿ KRS ಪಕ್ಷದವರ ಮೇಲೇನೆ ಇಷ್ಟು ಸುಳ್ಳುಗಳನ್ನ ಹೇಳಿದ್ರೆ ಇನ್ನು ಜನಸಾಮಾನ್ಯರು ಯಾವ ತರ ನರುಗ್ತಾ ಇದ್ದಾರೆ? ಇವೆಲ್ಲದರ ವಿಚಾರವಾಗಿ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಅವಕಾಶ ಕೇಳಿದ್ರು ಅದನ್ನು ಕೊಡದೆ ನಿರಾಕರಿಸಿದಂತ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಂತ KRS ಸೈನಿಕರು ಫ್ರೀಡಂ ಪಾರ್ಕ್ಗೆ ಎಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಹೋದಾಗ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸೇನ್ ಅವರ ನೇತೃತ್ವದಲ್ಲಿ ದಬ್ಬಾಳಿಕೆ ಮಾಡಿ ಎಳ್ಕೊಂಡು ಹೋಗಿ ಸುಮಾರು 70-75 ಜನರ ಮೊಬೈಲ್ ಫೋನ್ಗಳನ್ನ ಏನು ಹೆದರಿಸಿ, ಬೆದರಿಸಿ, ಬ್ಲಾಕ್ ಮೇಲ್ ಮಾಡಿ, ಎಲ್ಲಾ ರೀತಿಯಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಜಪ್ತು ಮಾಡಿ ಪೊಲೀಸರು ಬಹಳ ಕರ್ನಾಟಕದ ಇತಿಹಾಸದಲ್ಲಿಯೇ ಇಷ್ಟೊಂದು ಜನರ ಮೊಬೈಲ್ ಫೋನ್ಗಳನ್ನ ಕಳಿಸ್ಕೊಂಡಿರುವಂತಹ ಕಾರ್ಯಾಚರಣೆ ಯಾವತ್ತೂ ಆಗಿರಲಿಲ್ಲ.
ಹಾಗೇ ಇಲ್ಲ. ಯಾರಿಗಾದ್ರೂ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಇನ್ನಂತಹ ದೊಡ್ಡ ಪಿತೂರಿಯನ್ನ KRS ಪಕ್ಷದವರು ಮಾಡಿರಬಹುದು ಅಂತ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಹೀಗೆಲ್ಲ ಮಾಡಿರುವಂತಹ ಪೊಲೀಸರು ದಬ್ಬಾಳಿಕೆ, ದೌರ್ಜನ್ಯ, ನೀಚತನ, ಸಂವಿಧಾನ ವಿರೋಧಿ ಕೃತ್ಯಗಳು ಇವೆಲ್ಲವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಸಿಎನ್ ಅವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಘುಪತಿ ಭಟ್, ಕಾರ್ಯದರ್ಶಿಗಳಾಗಿರುವಂತಹ ರಘು ಜಾಣಗೆರೆ ಅವರ ನೇತೃತ್ವದಲ್ಲಿ ದೀಪಕ್ ಸಿಎನ್ ಅಧ್ಯಕ್ಷರು, ರಘುಪತಿ ಭಟ್ ಪ್ರಧಾನ ಕಾರ್ಯದರ್ಶಿ, ರಘು ಜಾಣಗೆರೆ ಕಾರ್ಯಾಧ್ಯಕ್ಷರು, ಪ್ರಮೀಳಾ ಎಲ್ಲಮ್ಮ ಕೈತಮ್ಮ, ಪ್ರಮೀಳಾ, ಆಶಾ ವೀರೇಶ್ ಕೈ ಮುಗಿರಿ, ಜೀವನ್, ರಘುನಂದನ್, ಜಗದೀಶ್, ಶ್ರೀನಿವಾಸ್, ಕೃಷ್ಣ, ಫಾಜಿಲ್, ರೌಫ್, ಫಾರೂಕ್ ಅಹಮದ್ ಕುರೇಶಿ, ಇಷ್ಟು ಜನ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಪಕ್ಷದ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ, ಸಾಂಕೇತಿಕವಾದ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಮೈಸೂರಿನಲ್ಲಿ ಅಲ್ಲೂ ಸಹ ಅವರು ಉಪವಾಸ ಸತ್ಯಾಗ್ರಹ ಅಲ್ಲದೆ ಇದ್ರು ಗಾಂಧಿ ಪ್ರತಿಮೆ ಮುಂದೆ ಸತ್ಯಾಗ್ರಹವನ್ನ ಬೆಳಗ್ಗೆಯಿಂದ ಮಾಡಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ನಿಜಕ್ಕೂ KRS ಪಕ್ಷಕ್ಕೆ ಕೊಡ್ತಾ ಇರುವಂತಹ ಬೆಂಬಲವನ್ನ ನೋಡಿ ಅದು ಪೊಲೀಸರಿಗಷ್ಟೇ ಅಲ್ಲ, ರಾಜಕಾರಣಿಗಳಿಗೂ ಇವತ್ತು ಒಂದು ರೀತಿಯಲ್ಲಿ ಅವರು ಚಿಂತೆ ಮಾಡಬೇಕಾದಂತಹ ವಿಚಾರವಾಗಿ ಪರಿಣಮಿಸಿದೆ. ಯಾಕಂದ್ರೆ ನಮ್ಗೆ 2-3 ದಿವಸಗಳಿಂದ ಅನೇಕ ಸಾಮಾಜಿಕ ಹೋರಾಟಗಾರರು, ವಿವಿಧ ಸಂಘಟನೆಗಳ ಮುಖಂಡರುಗಳು, ಅದೇ ರೀತಿಯಲ್ಲೇ ಈ JCB ಅಂತ ನಾವೇನ್ ಹೇಳ್ತೀವಿ, ಜನತಾದಳ, ಕಾಂಗ್ರೆಸ್, ಬಿಜೆಪಿಯ ಮತದಾರರಾಗಿದ್ದುಕೊಂಡು ಮತ್ತೆ ಬೆಂಬಲಿಗರು ಆಗಿರುವಂತಹ ಜನ ನೂರಾರು ಸಂಖ್ಯೆಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ KRS ಪಕ್ಷದ ಹೋರಾಟವನ್ನ ಶ್ಲಾಘಿಸಿ, ಬೆಂಬಲಿಸಿ ವಿಡಿಯೋ ಮಾಡ್ತಾ ಇದ್ದಾರೆ, ಲೈವ್ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಕಚೇರಿಗಳಿಗೆ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಪೊಲೀಸರಿಗೆ ನಾನು ಪದೇ ಹೇಳಿದಾಗೆ ನಮ್ಮನ್ನ KRS ಪಕ್ಷದ ಹೋರಾಟವನ್ನ ನೀವು ದೌರ್ಜನ್ಯ, ದಬ್ಬಾಳಿಕೆ, ಅಹಂಕಾರ, ಮದ ಇವೆಲ್ಲ ಯಾವುದರಿಂದಲೂ ನೀವು ಮಣಿಸಲಾರಿರಿ. ಇವತ್ತು ವಿಜಯದಶಮಿ ಏನು ದುಷ್ಟತನವನ್ನ ಕೊನೆಗಾಣಿಸಿ ಒಂದು ಶಿಷ್ಟ ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತಹ ವಿಜಯದಶಮಿ ಇವತ್ತು. ಇಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ನೀವು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಉಳಿತೀರಾ, ಇಲ್ಲಾಂದ್ರೆ ಮುಂದಿನ ವಿಜಯದಶಮಿ ಅಷ್ಟೊತ್ತಿಗೆ ನಿಮ್ಮೆಲ್ಲರ ದುಷ್ಟತನಗಳ ಸಂಹಾರ ಆಗುತ್ತೆ. ನೀವೆಲ್ಲ ಸಾಯ್ತೀರಿ ಅಂತ ನಾನು ಹೇಳೋದಿಲ್ಲ, ನಿಮ್ಮಲ್ಲಿರುವಂತಹ ದುಷ್ಟತನಗಳನ್ನ ಪ್ರಕೃತಿಗೆ ಸಂಹಾರ ಮಾಡ್ತಾಳೆ. ಹಾಗಾಗಿ ನಾನು ಇವೆಲ್ಲ ಇಲ್ಲಿ ಯಾರಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೊಂದು 10 ನಿಮಿಷ ನಾವು ಒಂದೆರಡು ಮುಖ್ಯವಾದಂತಹ ಇವತ್ತು ಈ ಸಂದರ್ಭಕ್ಕೆ ಸೂಕ್ತವಾದಂತಹ ಒಂದೆರಡು ಹಾಡುಗಳನ್ನ ಹಾಡೋಣ ಅಂತ ಕೇಳ್ಕೊಳ್ತಾ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆ ಚರಿಸು, ಸತ್ತಂತಿಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಡಿದೆ ಚರಿಸು, ಸತ್ತಂತಿಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಹೊಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀ ಮೆಟ್ಟುವ ನೆಲ ಅರೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀನೇರುವ ಮಲೆ ಸಹ್ಯಾದ್ರಿ, ಮುಟ್ಟುವ ಮರ ಶ್ರೀಗಂಧದ ಮರ, ನೀ 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 ಕುಡಿಯುವ ನೀರ್ ಕಾವೇರಿ, ನೀ ಕುಡಿಯುವ ನೀರ್ ಕಾವೇರಿ, ಬಾರಿಸು ಕನ್ನಡ
ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಪಾಲಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಚೈತ್ಯ ಶಿವೇತರ ಕೃತಿಯಲ್ಲಿ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಚೈತ್ಯ ಶಿವೇತರ ಕೃತಿಯಲ್ಲಿ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ರಸ ಋಷಿ ಸಂತರ ಆದರ್ಶದಲ್ಲಿ ರಸ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕರ್ನಾಟಕ ಮಾತೆಗೆ ಮಹಾತ್ಮ ಗಾಂಧೀಜಿಯವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತ ಮಾತೆಗೆ ದೀಪಕ್ ಈಗ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎಂ ರವರು ಇವತ್ತಿನ ಉಪವಾಸ ಸತ್ಯಾಗ್ರಹ ಮತ್ತು ಇದರ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲಿಗೂ ನಮಸ್ಕಾರ. ಬೆಳಗ್ಗೆ ಇವತ್ತು ನಾವು ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ. ಈಗ ಗೌರವಾಧ್ಯಕ್ಷರು ಒಂದು 13 ತರ ಚಿನ್ನದ ಹೆಸರು ಹೇಳಿದ್ರು. ಅವರೆಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ. ಬಹುತೇಕ ನಿನ್ನೆ ರಾತ್ರಿಯಿಂದ ನಾವೆಲ್ಲ ಉಪವಾಸ ಇರುವಂಥದ್ದು. ಅದು ಸಾಂಕೇತಿಕವಾಗಿ ಬೆಳಗ್ಗೆ ಇವತ್ತು ಒಂದಿನ ಅಂತ ಅಂದ್ಬಿಟ್ಟು ಹೇಳಿರುವಂಥದ್ದು. ಇವತ್ತು ಗಾಂಧಿ ಜಯಂತಿಯ ದಿನ ಮತ್ತು ಅದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ, ಹಾಗೆ ವಿಜಯದಶಮಿ. ಈ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ KRS ಪಕ್ಷದ ಕಾರ್ಯಕರ್ತರ ಮೇಲೆ, ಪದಾಧಿಕಾರಿಗಳ ಮೇಲೆ ಪೊಲೀಸರು ನಡೆಸಿದಂಥ ದೌರ್ಜನ್ಯವನ್ನು ವಿರೋಧಿಸಿ ಅವರಿಗೆ ಇವತ್ತು ರಾಷ್ಟ್ರಪಿತ ಗಾಂಧೀಜಿಯವರು ಏನು ಸತ್ಯ, ಅಹಿಂಸೆ, ಒಂದು ಶಾಂತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಒಂದು ಏನು ದಾರಿಯನ್ನು ಹಾಕೊಟ್ಟಿದ್ದಾರೆ, ಆ ದಾರಿನಲ್ಲಿ ನಡೀತಿರುವಂಥ KRS ಪಕ್ಷದವ್ರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಿರುವಂಥ ಪೊಲೀಸರಿಗೆ ಅವರ ಒಂದು ಗೀತಿನಲ್ಲಿ ರಘುಪತಿ ರಾಘವ ರಾಜರಾಮಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ಸದ್ಗುಣವನ್ನು ಕೊಡುವಂಥ ಒಂದು ಸನ್ಮತಿ ದೇ ಭಗವಾನ್ ಅಂತ ಹೇಳ್ತಾರೆ. ಅವ್ರಿಗೂ ಪೊಲೀಸ್ಗೂ ಒಂದು ಇದು ಕೊಡಲಿ, ಒಂದು ಅವರಲ್ಲಿರುವಂಥ ದುರ್ಗುಣಗಳು ಹೋಗಲಿ, ಆ ನಿಟ್ಟಿನಲ್ಲಿ ನಾವು ಇವತ್ತು ಉಪವಾಸವನ್ನು ಮಾಡಿದ್ದೀವಿ. ನಾಡಿನ ಜನರಿಗೆ ಒಳ್ಳೆಯದಾಗಲಿ, ನಮ್ಮಲ್ಲಿರುವಂಥ ಒಂದು ಏನು ಕಲ್ಮಶಗಳನ್ನು ಕಳ್ಕೊಳ್ಳೋದಕ್ಕೂ ಇದೊಂದು ಅವಕಾಶ. ಉಪವಾಸ ಒಂದು ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತೆ, ನಮ್ಮನ್ನು ಇನ್ನಷ್ಟು, ನಮ್ಮ ಆತ್ಮಬಲವನ್ನು ಇನ್ನಷ್ಟು ಹೆಚ್ಚುತ್ತೆ. ಇವರಿಗೆ ಏನು ದುಷ್ಟರಿಗೆ ನಾವು ಹೆದರಲ್ಲ, ಅಂಜಲ್ಲ, ನಾವು ಈ ರೀತಿಯ ಮುಂದುವರಿತಿದ್ದೀವಿ ಅಂತ ಅನ್ನೋ ಒಂದು ತೋರಿಸುವಂಥ ಒಂದು ಆತ್ಮಬಲವನ್ನು ನಾವು ಮತ್ತಷ್ಟು ಗಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಉಪವಾಸವನ್ನು ಮಾಡಿದ್ದೀವಿ. ಇದಿಷ್ಟು ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕಚೇರಿನಲ್ಲಿದ್ದೀವಿ. ಇಲ್ಲೇ ಕುಳಿತು ಈ ಒಂದು ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ. ಬೆಳಗ್ಗೆಯಿಂದ ಅನೇಕ ಪಕ್ಷದ ಕಾರ್ಯಕರ್ತರು ಬಂದು ನಮ್ಮನ್ನು ಭೇಟಿಯಾಗಿ ಮಾತನಾಡಿಸ್ಕೊಂಡು ಹೋಗಿದ್ದಾರೆ. ಈಗ ಮತ್ತೊಂದಷ್ಟು ಜನ ಬಂದು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಗೌರವಾಧ್ಯಕ್ಷರು ಕೂಡ ಸಂಜೆ ಈಗಾಗಲೇ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳು ಅವರಿಗೆ ಆನೇಕಲ್ಲಲ್ಲಿ ಬೇರೆ ಬೇರೆ ಕಡೆ ಇದರಿಂದ ಅವರನ್ನು ಸಂಜೆಗೆ ಇಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು. ಈ ಸುಮಾರು 5 ಗಂಟೆ ಸುಮಾರಿನಲ್ಲಿ ಅವರು ನಮ್ಮನ್ನು ಜೊತೆಗೂಡಿದ್ರು. ನಮ್ಮ ಜೊತೆಗೆ ಈಗ ಅವರು ಇದ್ದಾರೆ. ಇದಿಷ್ಟು ನಾವು ಯಾಕೆ ಏನು ಮಾಡ್ತಿದ್ದೀವಿ ಅಂತ ನಿಮಗೆಲ್ಲ ತಿಳಿಸುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ KRS ಪಕ್ಷದ ಸೈನಿಕರು, ನಮಗೆ ಒಂದು ವಿಶ್ವಾಸ ಇದೆ, ನೀವೆಲ್ಲ ಏನು ಘಟನೆಗಳು ನಡೀತಾ ಇದ್ದಾವೆ ಇದ್ಯಾವುದಕ್ಕೂ ನೀವು ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಮುಂದುವರಿತೀರಾ ಅಂತ ಅಂದ್ಬಿಟ್ಟು. ಆದ್ರೂ ಇದನ್ನ ಯಾವುದನ್ನು ನೀವು ಲೆಕ್ಕಿಸ್ಬೋದು. ನಿಮ್ಮ ರೀತಿಯಲ್ಲಿ ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ
ಮುಂದುವರಿಯಿರಿ. ಸತ್ಯದ ಮತ್ತೆ ಅಹಿಂಸೆಯ ಹಾದಿಯಲ್ಲಿ ನಡೆಯೋದಕ್ಕೆ ಇವತ್ತಿನ ದಿನ ಮತ್ತೊಮ್ಮೆ ಶಪಥ ಮಾಡಿ ಮುನ್ನುಗ್ಗಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ರಾಜ್ಯದ ಜನತೆಯೇ ಕೂಡ ನಮಗೆ ಇದೇ ಹಾದಿನಲ್ಲಿ ನೀವು ನಡೆಯೋದಕ್ಕೆ ನಿಮ್ಮ ಬೆಂಬಲ ಮತ್ತಷ್ಟು ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಬೆಂಬಲವನ್ನು ಕೊಡಿ, ಮತ್ತು ನೀವು ಕೂಡ ನಮ್ಮ ಭಾಗವಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು. ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು. ಸತ್ಯದ ಹಾದಿಯಲ್ಲಿರುವಾಗ, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು. ಸತ್ಯದ ಹಾದಿಯಲ್ಲಿರುವಾಗ, ಸತ್ಯದ ಹಾದಿಯಲ್ಲಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ಧರ್ಮವೇ ರಕ್ಷಿಸುತ್ತಿರುವಾಗ, ನಾಡಿಗೆ ನಾಡೇ ಹಿಂದಿರುವಾಗ, ನಾಡಿಗೆ ನಾಡೇ ಹಿಂದಿರುವಾಗ, ಕನ್ನಡ ನಮ್ಮುಸಿರಾಗಿರುವಾಗ, ಕನ್ನಡ ನಮ್ಮುಸಿರಾಗಿರುವಾಗ, ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು. ಬಂಧುಗಳೇ, ಈಗಾಗಲೇ ನಮ್ಮ ಅಧ್ಯಕ್ಷರಾದ ದೀಪಕ್ ರವರು ಹೇಳಿದಂತೆ ಇದು ಒಂದು ರೀತಿಯಲ್ಲಿ ವಿರೋಧಿಗಳು, ಧರ್ಮ ವಿರೋಧಿಗಳು, ನ್ಯಾಯ ವಿರೋಧಿಗಳು, ಧರ್ಮ ಲಂಡರು ಯಾರೆಲ್ಲ ಇರ್ತಾರೋ ಈ ಉಪವಾಸ ಸತ್ಯಾಗ್ರಹ ನಾವು ಮಾಡ್ತಿರೋದು ಅವ್ರ ಮೇಲೆ ಒಂದಷ್ಟು ಪರಿಣಾಮಗಳನ್ನ ಬೀರಲಿ, ಸಮಾಜದಲ್ಲಿ ಎಚ್ಚರಿಕೆಯನ್ನ ಮೂಡಿಸಲಿ ಅಂತಾದ್ರೂ ಇದು ಒಂದು ರೀತಿಯಲ್ಲಿ ಆತ್ಮಬಲವನ್ನ ಹೆಚ್ಚಿಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿಯವರು ವಿಶೇಷವಾಗಿ ಆತ್ಮ ನಿರೀಕ್ಷಣೆ ಅಂತೂ ಹೇಳ್ತಾ ಇದ್ರು ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು. ಸೊ ಇದು ನಾನೊಂದು 5-6 ಬಾರಿಗೆ ಇನ್ನೂ ಜಾಸ್ತಿನೇ ಮಾಡಿರ್ಬೋದು ಉಪವಾಸ ಸತ್ಯಾಗ್ರಹಗಳನ್ನ. ಉಪವಾಸ ಸತ್ಯಾಗ್ರಹಗಳು ಹಲವು ಸಂದರ್ಭದಲ್ಲಿ ಒಂದು ಸಲ ನಾನು ಮನೆಯಲ್ಲೇನೆ 6 ಮೌನ ಮತ್ತು 5 ದಿವಸಗಳು ಉಪವಾಸ ಮಾಡಿದ್ದೆ. ಅದ್ಯಾವುದು ಸತ್ಯಾಗ್ರಹ ಆಗಿರಲಿಲ್ಲ. ಆದರೆ ಈ ಆತ್ಮ ನಿರೀಕ್ಷಣೆ ಏನಿದೆ ಅದು ಮನುಷ್ಯನಿಗೆ ಬಹಳ ದೊಡ್ಡ ಶಕ್ತಿಯನ್ನ ಕೊಡುತ್ತೆ. ನಮ್ಮಲ್ಲಿರುವಂತಹ ಕೆಲವೊಂದು ಕಲ್ಮಶಗಳನ್ನ ಕಳೆದುಕೊಳ್ಳೋದ್ರ ಜೊತೆಗೆ ನಾವು ಮಾಡ್ತಿರುವಂತಹ ಕೆಲಸ ಸರಿ ಇದೆಯೋ ಇಲ್ವೋ, ಎಲ್ಲಿ ತಿಳ್ಕೊಳ್ಬೇಕು, ಮತ್ತೆ ನಮಗೇನಾದ್ರೂ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿದ್ರೆ, ನಮಗೆ ನಮ್ಮ ಮೇಲೇನೆ ನಮ್ಮ ಕೆಲಸಗಳ ಬಗ್ಗೆ ಸಂದೇಹ ಉಂಟಾಗಿದ್ರೆ ಅವೆಲ್ಲ ಸಂದರ್ಭಗಳಲ್ಲೂ ಒಂದಷ್ಟು ಅದು ಸರಿಯಾದ ದಾರಿಯನ್ನ ತೋರಿಸುವಂತಹ ಒಂದು ಆತ್ಮನಿರೀಕ್ಷಣೆ ಆಗುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇದನ್ನ ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ಆಗಾಗ ಉಪವಾಸ ಸತ್ಯಾಗ್ರಹ, ಬೇರೆ ಬೇರೆ ಹೋರಾಟಗಳ ಮೂಲಕ ಇದನ್ನ ಆತ್ಮನಿರೀಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲ ಈ ಪಟ್ಟಭದ್ರ ಹಿತಾಸಕ್ತಿಗಳು, ಇವತ್ತಿರುವಂತಹ ದುಷ್ಟಶಕ್ತಿಗಳು ಏನಿದೆ KRS ಪಕ್ಷವನ್ನ ಮಣಿಸಬೇಕು ಅಂತಿರೋರು, ಇದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಇವತ್ತಿನ ಫೇಸ್ಬುಕ್ ಅಥವಾ ಈ ಸೆಲೆಬ್ರಿಟಿಗಳ ತರಕ್ಕೆ ರಾತ್ರೋರಾತ್ರಿ ಹುಟ್ಕೊಂಡಂತಹ ಜನರ ಹೋರಾಟವಲ್ಲ. ಇದೊಂದು ಬಹಳ ಗಟ್ಟಿಯಾದಂತಹ ಧರ್ಮದ ಮೇಲೆ, ಸತ್ಯದ ಮೇಲೆ ನಿಂತಿರುವಂತಹ ಮತ್ತು ಅದನ್ನ ಪ್ರತಿಪಾದಿಸುತ್ತಿರುವಂತಹ ಜನರುಗಳು ಒಂದು ಸಂಘಟಿತವಾಗಿ ಮಾಡ್ತಿರುವಂತಹ ಹೋರಾಟ. ಇದನ್ನ ನಾವು ನಮ್ಮ ಯಾವುದೇ ದುಷ್ಟ ಕ್ರಿಯೆಗಳಿಂದ, ದುಷ್ಟ ಕೃತ್ಯಗಳಿಂದ ಮಣಿಸೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರು ತಿಳ್ಕೊಳ್ಬೇಕು. ಯಾಕಂದ್ರೆ ಇವೆಲ್ಲವನ್ನ ನಾವು ಉಪವಾಸ ಹೋರಾಟಗಳನ್ನ ಮಾಡಿ ನಾವು ನಮ್ಮದೇ ಒಂದಷ್ಟು ರೀತಿಯಲ್ಲಿ ಬದ್ಧತೆ ಮತ್ತು ಸತ್ಯವನ್ನ ಕಂಡುಕೊಂಡು ಮಾಡ್ತಿರುವಂತಹ ಹೋರಾಟ ಆಗಿದೆ. ಹಾಗಾಗಿ ಈಗ ಉಪವಾಸವನ್ನ ಮುರಿಯುವುದಕ್ಕೆ ಮೊದಲು ರಘು ಏನಾದ್ರು ಹೇಳೋದಿದೆಯಾ? ಓ ನನ್ನ ಚೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ, ಓ ನನ್ನ ಚೇತನ, ಓ ನನ್ನ ಚೇತನ, ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ, ರೂಪಗಳನ್ನು ದಾಟಿ, ನಾಮಕೋಟಿಗಳನ್ನು ಮೀಟಿ, ನಾಮಕೋಟಿಗಳನ್ನು ಮೀಟಿ, ಎದೆಯ ಬೀರಿ
ನಿಕೇತನ 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತ ತಾನ್ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಅನಂತ ನೀ ಅನಂತವಾಗು ಆಗು 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 ಅನಂತ ನೀ ಅನಂತವಾಗು ಆಗು 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 ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ. ಬಂಧುಗಳೇ, ಈಗ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಒಂದು ಎಳನೀರನ್ನ ಕೊಡ್ತಾ ಇದ್ದೀವಿ. ಕೊಡೋ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ ತಗೊಬನ್ನಿ. ರಘುಪತಿ ಭಟ್ ಎಲ್ಲ ಕೈ ಇಟ್ಕೊಳ್ಳಿ. ಮಿಕ್ಕರೆಲ್ಲ ಹಿಂದೆ ಬಂದ್ಬಿಡಿ, ಅವ್ರ ಮುಂದೆ ಬಿಡಿ. ಎಲ್ಲರೂ ಎಲ್ಲರೂ ಉಪವಾಸ ಕೂತಿರೋಲ್ಲ ಇದೆಯಪ್ಪ, ಮುಂದೆ ಹೋಗೋಣ. ಮುಂದೆ ಬಂದ ದೇವೇಂದ್ರಪ್ಪ ಮುಂದೆ ಬಂದ. ಅವ್ರ ಮುಂದೆ ಉಪವಾಸ ಮುಂದೆ ಬಂದಿದ್ದಾರೆ. ಅವ್ರನ್ನ ಅವ್ರ ಹೆಸರು ಹೇಳಿಲ್ಲ. ಪಕ್ಕ ಎಲ್ಲರೂ ಕೊಡಿ. ಬನ್ನಿ ಸರ್. ಜಗದೀಶ್ ಆ ಜಗದೀಶ್ ಅವ್ರಿಲ್ವಾ? ಸರಿ, ದೇವರಾಜ್ ಇದ್ದಾರೆ. ಥ್ಯಾಂಕ್ ಯು. ಬಹಳ ಕಾಳಜಿ ತೋರಿಸ್ತಾ ಇದ್ದೀರಾ. ಹೆಣ್ಮಕ್ಳು ಕೊಟ್ಟರು ಶ್ರೀನಿವಾಸ್ ಈ ದೇವರಾಜ್ ಇಬ್ಬರಿದ್ದಾರಾ? ಜಗದೀಶ್ ದೇವರಾಜ್ ಆನಂದ ಇದ್ದಾರಾ? ಅವ್ರ ಹೆಸರು ಹೇಳಿಲ್ಲ. ಅಭಿಗುರು ಆನಂದ್ ಸರ್ ಕೊಡಿ ಸರ್. ತಗೊಳ್ಳಿ ಸರ್. ಯಾರು ಇದು ಆಗುತ್ತೆ. ಇದು ಈಗಾಗಲೇ ಹೇಳಿದಾಗೆ ಬೆಳಗ್ಗೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಚೇರಿಯಲ್ಲಿ ಒಂದು ಸುಮಾರು ಈಗೆಲ್ಲ ಲೆಕ್ಕ ನೋಡ್ತಾ ಇದ್ದಾರೆ 15ಕ್ಕಿಂತ ಜಾಸ್ತಿ ಜನ ಬೇರೆ ಬೇರೆ ಕಡೆ ಹೋಗಿದ್ದವ್ರು ಈಗ ಬರ್ತಿದ್ದಾರೆ. ಅಂದ್ರೆ ಆ ಕೆಳಗಡೆ ಹೋಗಿದ್ದವರು ನಮ್ಮ
ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ದಿವಸ ವಿಶೇಷವಾಗಿ ಯಾವುದು ಒಂದು ದುಷ್ಟತನಗಳನ್ನ ತೋರಿಸ್ತಿರುವಂತಹ, ಜನರ ತೆರಿಗೆ ಹಣದಲ್ಲಿ ಸಂಬಳ ಬೀರುವಂತಹ, ದೇಶವನ್ನ ಕಟ್ಟಬೇಕಾದಂತಹ, ಕಟ್ಟೋದ್ರಲ್ಲಿ ಮುಂಚೂಣಿಯಲ್ಲಿರ್ಬೇಕಾದಂತಹ ಸರ್ಕಾರಿ ನೌಕರರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿರೋದು, ಮತ್ತೆ ವಿಶೇಷವಾಗಿ KRS ಪಕ್ಷದವರ ಮೇಲೆ ಪೊಲೀಸರು ಮಾಡ್ತಿರುವಂತಹ ದೌರ್ಜನ್ಯ ಮತ್ತು ಸುಳ್ಳು ಆರೋಪಗಳು, ಕಿರುಕುಳಗಳು, ಇವೆಲ್ಲದರ ವಿರುದ್ಧವಾಗಿ ಅವರಲ್ಲೂ ಒಂದಷ್ಟು ಸದ್ಭಾವನೆ ಮೂಡ್ಲಿ, ಸಜ್ಜನಿಕೆ ಮೂಡ್ಲಿ, ಅವರಲ್ಲೂ ಒಂದಷ್ಟು ನ್ಯಾಯ, ನೀತಿ, ಧರ್ಮ ಇವತ್ತಿನ ಸಂದರ್ಭದಲ್ಲಿ ಮೊಳಕೆ ಹೊಡಿಲಿ ಅನ್ನುವಂತಹ ಪ್ರೇರಣೆಯೊಂದಿಗೆ ಇವತ್ತು ಅವರು ಉಪವಾಸ ಮಾಡಿದ್ರು. ಹಾಗಾಗಿ ಈಗ ಒಪ್ಪತ್ತಿನ ಉಪವಾಸವನ್ನ ಮುರಿಯುವಂತಹ ಸಂದರ್ಭ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಬನ್ನಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ, ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, KRS ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ, ಕರ್ನಾಟಕ ಮಾತೆಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS.